ನಿಧಿ 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 ಅಂತ ಏನು ಹೇಳ್ತಾ ಇದ್ದಾರೆ. ಆ ನಿಧಿದು ಒಂದು ಕತೆ ಇದೆ. ನಮ್ಮ ಸ್ನೇಹಿತಂದು ಒಂದು ಕತೆ ಇದೆ. ಅದರಲ್ಲಿ ಸುಮಾರಷ್ಟು ಅವನಿಗೆ ಲಾಸ್ ಆಯ್ತು, ಅವನಿಗೆ ಮೋಸ ಆಯ್ತು. ಅದ್ರ ಬಗ್ಗೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ, ನಾನು ಪ್ರೇಮಾನಂದ್ ಸಾವಂತ್ ಸರ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹೌದು, ಈ ನಿಧಿಯ ಒಂದು ಸತ್ಯ ಘಟನೆಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಮೋಸ ಕೂಡ ಹೋಗಬಾರ್ದು. ಈ ನಿಧಿನೇ ಅಂತ ಹೇಳ್ತಾ ಇದ್ದಾರೆ. ಆ ನಿಧಿಯಿಂದ ಕೂಡ ನಮ್ಮ ಒಬ್ಬ ಸ್ನೇಹಿತನಿಗೆ ತುಂಬಾ ಮೋಸ ಆಗಿ ಅವ ಲಕ್ಷಗಟ್ಟಲೆ ಸಾಲದಲ್ಲಿ ಬೀಳಬೇಕಾಯ್ತು. ಆ ಒಂದು ಘಟನೆಯನ್ನ ಹೇಳ್ತೇನೆ. ನಿಮಗೂ ಕೂಡ ಅದು ಮುಂದೆ ಬರ್ಬೋದು ಅಥವಾ ಸ್ವಲ್ಪ ಜನರಿಗೆ ಆಗಿದ್ದು ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈ ನಿಧಿ ಅಂತ ಹೇಳಿ ನಮ್ಮ ಸ್ನೇಹಿತನಿಗೆ ಒಂದ್ಸಲ ಒಂದು ಫೋನ್ ಬಂತು. ಅಂತ ಹೇಳಿದ್ರೆ ಅವನಿಗೆ ಯಾವುದೋ ಬೇರೆ ಒಂದು ಅನ್‌ನೋನ್ ನಂಬರಿಂದ ಫೋನ್ ಬಂತು. ಆವಾಗ ಆ ಕಡೆಯಿಂದ ಏನು ಹೇಳ್ದ ಅವ, ನನಗೆ ಒಂದು ನಿಧಿ ಸಿಕ್ಕಿದೆ, ಈ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ನಿಧಿ ಸಿಕ್ಕಿದೆ, ನಾನು ಇದನ್ನು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಕವಡೆ ಹಾಕಿದವಾಗ ದೇವ್ರ ಮುಂದೆ ಕವಡೆ ಹಾಕಿದವಾಗ ಲಾಸ್ಟಿಗೆ ನಿಮ್ಮದೇ ನಂಬರ್ ಆಯ್ತದು. ನಿಮ್ಮದೇ ನಂಬರ್ ದೇವ್ರು ಕೊಟ್ಟರು. ಅದಕ್ಕೋಸ್ಕರ ನಿಮ್ಮ ನಂಬರಿಗೆ ನಾನು ಕಾಲ್ ಮಾಡಿದೆ. ದೇವ್ರು ಹೇಳಿದ ನಂಬರ್ ನೀವೇ ಅಂತಂದ್ರೆ ನೀವು ಒಂದು ಒಳ್ಳೆ ಮನುಷ್ಯ. ಅದಕ್ಕೆ ಈ ಬಂಗಾರವನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದೆ. ಇದನ್ನ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರಕ್ಕೆಲ್ಲ ಕೊಡಬೇಕಾಗ್ತದೆ. ಆಮೇಲೆ ಅದನ್ನ ಪೊಲೀಸರು ಎಲ್ಲ ಆಮೇಲೆ ಜಪ್ತಿ ಮಾಡ್ಕೊಳ್ತಾರೆ. ಆ ಥರ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ನೀವು ಯಾರಿಗೂ ಹೇಳಬೇಡಿ ಈ ವಿಷಯ. ಹೇಳಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಹೇಳ್ದ. ಅದಕ್ಕೆ ನಮ್ಮ ಸ್ನೇಹಿತ ಮಾಡ್ದ, ಇದೇನು ಇಲ್ಲ ಬೋಗಸ್ ಇರಬೇಕು ಅಂತ ಹೇಳಿ ಏನೋ ಅದಕ್ಕೆ ವಿಚಾರಣೆ ಮಾಡ್ಲಿಕ್ಕೆ ಹೋದ. ವಿಚಾರಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವನು. ಒಂದು 2 ಸತಿ ಹಾಗೆ ಮಾಡಿ ಒಂದು 2-3 ಸತಿ ಫೋನ್ ಮಾಡ್ದವಾಗ ಅವನು ಏನು ವಿಚಾರ ಮಾಡ್ದ, ತುಂಬಾ ಸಲ ಏನು ಫೋನ್ ಮಾಡ್ತಾ ಇದ್ದಾನಲ್ಲ, ನೋಡುವ ಅಂತೇಳಿ ಹೇಳ್ದ. ಅಂದ್ರೆ ಅವಾಗ ಏನು ಹೇಳ್ದ ಅಂತಂದ್ರೆ, ನೋಡಿ ನೀವು ವಿಶ್ವಾಸ ಇಲ್ಲ ಅಂತಂದ್ರೆ ಒಂದು 2 ಕಾಯಿನ್ ತಗೊಂಡು ಹೋಗಿ, ಅದನ್ನ ಸಣ್ಣದು ಕಾಯಿನ್ ಇತ್ತು, ಸಣ್ಣದು ಕಾಯಿನು ನೀವು ಬಂದು ತಗೊಂಡು ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಸರಿ ಇದ್ರೆ ನೀವು ದುಡ್ಡು ಕೊಡಿ ಅಂತೇಳಿ ಹೇಳ್ದ. ಆವಾಗ ದೋಸ್ತ ತಗೊಬಂದ. ಆಮೇಲೆ ಬಂಗಾರದ ಅಂಗಡಿಯಲ್ಲಿ ಚೆಕ್ ಮಾಡಿಸಿ, ಹೌದು ಇದು ಒರಿಜಿನಲ್. ಅವಾಗ ಅವರಿಗೆ ಚೆಕ್ ಮಾಡ್ಲಿಕ್ಕೆ ಕೊಟ್ಟಿದ್ದ, ಅದು ಒರಿಜಿನಲ್ಲೇ ಕೊಟ್ಟಿದ್ದ. ಸಣ್ಣದು 2 ತುಂಡು ಕೊಟ್ಟಿದ್ದ. ಆಮೇಲೆ ಏನ್ ಮಾಡಿದ್ರು, ಇವರಿಗೆ ಆಸೆ ಬಿದ್ದೋಯ್ತು. ಅವ್ರು ಏನ್ ಮಾಡಿದ್ರು, ಕಡಿಮೆ ದುಡ್ಡಿಗೆ ಜಾಸ್ತಿ ಗೋಲ್ಡ್ ಸಿಗ್ತದೆ, ನಾವು ಎಲ್ಲ ಒಳ್ಳೆ ಒಂದು ಇದು ಮಾಡ್ಬೋದು, ಜೀವನ ಲೀಡ್ ಮಾಡ್ಬೋದು ಅಂತ ಹೇಳಿ ಅವರು ಎಲ್ಲ ಸ್ನೇಹಿತ ಅವ ತುಂಬಾ ಆಸೆಗೆ ಬಿದ್ದುಬಿಟ್ಟ. ಅವ ಅಲ್ಲಿ ಇಲ್ಲಿಂದೆಲ್ಲ ಲೋನ್ ಮಾಡ್ಕೊಂಡು ಅವನಿಗೆ ಗೋಲ್ಡ್ ತರಲಿಕ್ಕೆ ಹೋದ. ಅವ್ರ ಊರಿಗೆ ಹೋದಾಗ ಏನ್ ಮಾಡ್ದ, ಅವ ಬಸ್ಸಲ್ಲಿ ಬಂದ. ಅಲ್ಲಿ ಒಂದ್ ಕಡೆ ಇರ್ಲಿಕ್ಕೆ ಹೇಳಿದ ಅವರಿಗೆ. ಅವನು ಇರ್ಲಿಕ್ಕೆ ಹೇಳ್ದ. ಆಮೇಲೆ ನಾನು ಇಂಥ ಕಡೆ ಬರ್ತೇನೆ, ನೀವು ಅಲ್ಲೇ ನಿಂತ್ಕೊಳ್ಳಿ, ದುಡ್ಡು ರೆಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾ ಬಸ್ಸಲ್ಲಿ ಬರ್ತಾ ಇದ್ದೇನೆ, ಅದೇ ಬಸ್ಸಲ್ಲಿ ನಾನು ವಾಪಸ್ ಹೋಗ್ಬೇಕು. ನೀವು ಆಮೇಲೆ ನಿಮ್ಗೆ ಗೊತ್ತಿದೆ ಅಲ್ಲ, ಗೋಲ್ಡ್ ಎಲ್ಲ ಒರಿಜಿನಲ್ ಇದೆ, ನೀವು ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ದುಡ್ಡು ಕೊಟ್ಬಿಡಿ ಅಂತ ಹೇಳ್ದ. ಆಮೇಲೆ ಇವ್ರು ಬಸ್ ಸ್ಟ್ಯಾಂಡ್ ಹತ್ರ ವೇಟ್ ಮಾಡ್ತಾ ಇದ್ರು. ಆ ಬಸ್ಸಲ್ಲಿ ಬಂದ, ಗೋಲ್ಡ್ ಅಲ್ಲಿ ಒಂದು ಸ್ವಲ್ಪ ಪೊಟ್ಲೆಲ್ಲ ಹಾಕ ಬಂದಿದ್ದ. ಗೋಲ್ಡ್ ಅಂತ ಅಂದ್ರೆ ಡೂಪ್ಲಿಕೇಟ್ ಗೋಲ್ಡ್, ಸಣ್ಣ ಚಿಪ್ಪೆ ತರ ಗೋಲ್ಡ್ ಎಲ್ಲ ಇತ್ತದು, ವಯಸ್ಸರ ತರ ಏನೋ ಗೋಲ್ಡ್ ಇತ್ತು. ತುಂಬಾ ಹಿಂದಿನ ಕತೆ ಅದು. ಆಮೇಲೆ ಅವ ಹಿಂಗೆ ತೋರಿಸ್ದ ಓಪನ್ ಮಾಡಿ, ಹೌದು ಗೋಲ್ಡ್ ಇದೆ ಅಂತ ಹೇಳಿ. ಹಂಗೆ ಅದೇ ಟೈಪ್ ಇತ್ತು ಅಂತ ಹೇಳಿ ಇವರು ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಪಟಕ್ ಅಂತ ಅವರು ಒಂದು ಚೀಲದಲ್ಲಿ ಹಾಕೊಂಡ್ರು. ಆಮೇಲೆ ಇದ್ದಿದ್ದೋಡು ಅವನಿಗೆ ಕೊಟ್ರು. ಅವ ಬಸ್ಸಲ್ಲಿ ಹತ್ಕೊಂಡು ಹೋಗೇ ಬಿಟ್ಟ. ಆಮೇಲೆ ಇವರು ಇಲ್ಲಿ ಖುಷಿಯಾಗಿ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಇದು ಇವ್ರಿಗೆ ಗೊತ್ತಾಯ್ತು, ಯಾವುದೋ ವಯಸ್ಸರ್ ತುಂಡು ಕೊಟ್ಟಿದ್ದಾನೆ, ಇವರಿಗೆಲ್ಲ ಮೋಸ ಮಾಡಿಬಿಟ್ಟಾನೆ ಅಂತೇಳಿ ಗೊತ್ತಾಯ್ತು. ಅದಕ್ಕೋಸ್ಕರ ಯಾರೂ ಕೂಡ ನಿಮಗೆ ಅನ್ನೋನ್ ವ್ಯಕ್ತಿಗಳು ನಿಮಗೆ ಫೋನ್ ಮಾಡಿ, ಗೋಲ್ಡ್ ನನಗೆ ಸಿಕ್ಕಿದೆ, ಈ ನಿಧಿ ಸಿಕ್ಕಿದೆ, ನಾನು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಿಮ್ಗೆ ಕೊಡಬೇಕು ಅಂತೇಳಿ ದೇವ್ರದ್ದು ಆಜ್ಞೆ ಆಯ್ತು, ನಿಮ್ಗೆ ಕೊಡ್ತಾ ಇದ್ದೇನೆ ಅಂತೇಳಿ ಯಾವುದೇ ರೀತಿ ನಿಮ್ಗೆ ಮೋಸ ಮಾಡಿದ್ರು, ಸರಿ ನಿಜವಾಗಿ ನಿಧಿ ಸಿಕ್ಕಿದ್ರು ಕೂಡ ನೀವು ತಗೊಳ್ಬಾರ್ದು. ಯಾಕಂತಂದ್ರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಆಸ್ತಿ, ಸರ್ಕಾರಕ್ಕೆ ಕೊಡ್ಬೇಕು ಅವರು. ನೀವು ತಗೊಂಡು ಆಮೇಲೆ ಏನಾದ್ರು ಮೋಸ ಆಗಿ ಆಮೇಲೆ ನೀವು ಜೈಲಿಗೆ ಹೋಗಿ ಅವನು ಜೈಲಿಗೆ ಹೋಗೋದು ಎಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನಿಮ್ಗೆ ಒಂದು ಸತ್ಯ ಘಟನೆಯನ್ನ ಹೇಳಿದ್ದಾನೆ. ಅವನಿಗೆ ಅದು ಗೋಲ್ಡ್ ಸಿಗ್ಲಿಲ್ಲ, ಅವ ಮೋಸ ಹೋಗ್ಬಿಟ್ಟ. ಹಾಗೆಯ ನೀವು ಮೋಸ ಹೋಗುವಂತ ಒಂದು ಪ್ರಭೇದನು ಬರ್ಬೋದು. ಸುಮ್ನೆ ಈಗ ನಿಧಿ ಬಗ್ಗೆ ಏನಿಲ್ಲ, ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ ಅಂತೇಳಿ ಅದು ಒರಿಜಿನಲ್ ನಿಧಿ ಸಿಕ್ಕಿದೆ. ಅದೇ ತರ ಈ ನಿಧಿ ಎನ್ನುವಾಗ್ಲೇ ಮತ್ತೊಬ್ಬ ಯಾರೋ ಫೋನ್ ಮಾಡಿ, ನಿಮ್ಗೆ ನಂಗೆ ನಿಧಿ ಸಿಕ್ಕಿದೆ, ಆಮೇಲೆ ನಿಮ್ಗೆ ತುಂಬಾ ಕಡಿಮೆಯಲ್ಲಿ ನಾನು ಕೊಡ್ತೇನೆ, ಯಾಕಂದ್ರೆ ಇದನ್ನ ಯಾರಿಗೂ ಹೇಳಬಾರ್ದು, ಅದಕ್ಕೋಸ್ಕರ ನಿಮ್ದೇ ನಂಬರ್ ನಂಗೆ ದೇವರಲ್ಲಿ ಸಿಕ್ತು, ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದೇನೆ ಅಂತೇಳಿ ಮೋಸ ಆಗ್ಬಹುದು.
ಅದಕ್ಕೋಸ್ಕರ ನೀವೆಲ್ಲರೂ ಎಚ್ಚರವಾಗಿರಿ, ಮತ್ತೊಬ್ಬರಿಗೂ ಎಚ್ಚರ ವಹಿಸ್ಲಿಕ್ಕೆ ಹೇಳಿ. ಯಾಕಂತ ಹೇಳಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ. ತುಂಬಾ ಜನರಿಗೆ ಈ ತರ ಆಗಿದ್ದಿರ್ತದೆ, ಮುಂದೆನೂ ಆಗುವಂತ ಚಾನ್ಸಸ್ಗಳು ಇರ್ತದೆ. ಅದಕ್ಕೋಸ್ಕರ ನಿಮ್ಗೆ ಒಂದು ಎಚ್ಚರಿಕೆ ವಹಿಸ್ಲಿಕ್ಕೆ ಹೇಳ್ತಾ ಇದ್ದೇನೆ. ದಯವಿಟ್ಟು ಎಚ್ಚರ ವಹಿಸ್ರಿ. ನಿಧಿ ಬಗ್ಗೆ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿದ್ರೆ ನೀವು ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಠಾಣೆಗೆ ಮತ್ತೆ ಇಲ್ಲರ ಸೈಬರ್ ಕ್ರೈಮ್ ಪೊಲೀಸರಿಗೆ ನೀವು ಇದನ್ನ ಮಾಹಿತಿ ಕೊಡ್ರಿ. ಇದನ್ನ ನೀವು ಗೋಲ್ಡ್ ಅನ್ನ ತಗೊಳ್ಳಿಕ್ ಹೋಗ್ಬೇಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಒಂದು ಬೇರೆ ಹೊಸ ವಿಷಯದ ಜೊತೆಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.